ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಾವ ಥರ ಕರ್ಜಿಕಾಯಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡೋಣ. ನಾನಿಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಒಣ ಕೊಬ್ಬರಿ ತೊಗೊಂಡು ಅದನ್ನು ಮಿಕ್ಸರ್ ಮಾಡಿಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ ಕೊಬ್ಬರಿಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಪೌಡರ್ ಅದು. ಇದು ಕಡಲೆ ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪೌಡರು. ಬರೀ ಏಲಕ್ಕಿನ ಪೌಡರ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಸ್ವಲ್ಪ ಕೊಬ್ಬರಿನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಗಸಗಸೆ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. 1 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸ್ಟಫಿಂಗ್ ಪೌಡರ್ ಮಾಡೋದಕ್ಕೆ. ಇವಾಗ ಯಾವ ಥರ ಮಾಡೋದು ನೋಡೋಣ. ನಾನಿಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ನಲ್ಲ, ಅದೇ ಮಿಕ್ಸರ್ ಜಾರ್ಗೆ ಕಡಲೆ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಬೇಕು, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಇವಾಗ ಇದಾಗಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಪಾತ್ರೆಗೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ತೊಗೊಂಡಿದ್ನಲ್ಲ, ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಲ್ಲದ ಪೌಡರ್ ಕೂಡ ಹಾಕ್ಕೊಳ್ತಿದ್ದೀನಿ. 2 ಕಪ್ ಕೊಬ್ಬರಿಗೆ 1 ಕಪ್ ಬೆಲ್ಲದ ಪೌಡರ್ ಸಾಕಾಗುತ್ತೆ. ಮತ್ತು ಕಡಲೆ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಮತ್ತು ಗಸಗಸೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ಟಫಿಂಗ್ ಮಾಡೋದಕ್ಕೆ ಪೌಡರು. ಇಷ್ಟ ರೆಡಿಯಾಗೋಯ್ತು ಪೌಡರು. ಇದನ್ನು ನೀವು ಸ್ವಲ್ಪ ಟೇಸ್ಟ್ ಮಾಡಿ, ನಿಮಗೆ ಇನ್ನು ಸ್ವಲ್ಪ ಸ್ವೀಟ್ ಬೇಕಂದರೆ ಬೆಲ್ಲದ ಪೌಡರ್ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇದು ಕರೆಕ್ಟಾಗಿದೆ. 2:1 ರೇಷಿಯೋ. 2 ಕಪ್ ಕೊಬ್ಬರಿಗೆ 1 ಕಪ್ ಬೆಲ್ಲದ ಪೌಡರ್ ಕರೆಕ್ಟಾಗುತ್ತೆ. ನೋಡಿ, ಸ್ಟಫಿಂಗ್ ಪೌಡರ್ ರೆಡಿ ಆಯಿತು. ಇವಾಗ ಡೋ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 1.5 ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ. 3 ಸ್ಪೂನಷ್ಟು ಚಿರೋಟಿ ರವೆ, 1 ಸ್ಪೂನಷ್ಟು ಸಕ್ಕರೆ, 1 ಸ್ಪೂನಷ್ಟು ತುಪ್ಪ ಬೇಕು. ಇದು ತೊಗೊಂಡಿದ್ದೀನಿ. ಇವಾಗ ಯಾವ ಥರ ಡೋ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡೋಣ. ನಾನು ತೊಗೊಂಡಿರೋ ಅಷ್ಟು ಸ್ಟಫಿಂಗ್ ಪೌಡರ್ಗೆ ಇಷ್ಟು ಸರಿ ಹೋಗುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆನೇ ಚಿರೋಟಿ ರವೆ ಮತ್ತು 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಚಿರೋಟಿ ರವೆ ಹಾಕ್ಕೊಳ್ತಾ ಇರೋದ್ರಿಂದ ನಾವು ಎಷ್ಟೇ ದಿನ ಇಟ್ಟರೂ ಕರ್ಜಿಕಾಯಿ ಗರಿಗರಿಯಾಗಿರುತ್ತೆ, ಮೆತ್ತಗಾಗೋದಿಲ್ಲ. ಅದಕ್ಕೆ ಈ ಥರ ನೀವು ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಕರ್ಜಿಕಾಯಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿನ ಇಟ್ಟರೂ ಗರಿಗರಿಯಾಗಿರುತ್ತೆ. ಇವಾಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಡೋ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಅಷ್ಟು ಅದಕ್ಕೆ ಕಲಿಸ್ಕೊಳ್ಬೇಕು. ಕಡಿಮೆ ನೀರು ಹಾಕ್ಕೊಳ್ಳೋದು ಇಲ್ಲ ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳೋದು ಆ ಥರ ಮಾಡಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀವು ಡೋ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಕರ್ಜಿಕಾಯಿ ಮಾಡೋದಕ್ಕೆ ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕೈಯಲ್ಲಿ ಅಂಟ್ಕೊಂಡಿರೋ ಹಿಟ್ಟೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ರೆಡಿಯಾಗಿದೆ. ಇದಕ್ಕೊಂದು ಸ್ಪೂನಷ್ಟು ಆಯಿಲ್ ಹಾಕಿ ಇದನ್ನು ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ಇದನ್ನು ಕ್ಲೋಸ್ ಮಾಡಿ 20 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು. 20 to 25 ಮಿನಿಟ್ಸ್ ಬಿಟ್ಟರೆ ಇದು ಡೋ ರೆಡಿ ಆಗಿಬಿಡುತ್ತೆ. ನೋಡಿ, ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 20 ಮಿನಿಟ್ಸ್ ಬಿಡ್ತೀನಿ. ಇವಾಗ 20 ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ಮಾಡ್ಕೋಬೇಕು. ಸ್ಮೂತಾಗಿ, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಈ ಥರ ಚಿಕ್ಕದಾಗಿ ಉಂಡೆಗಳು ಮಾಡಿಕೊಂಡು ಈ ಹಿಟ್ಟನ್ನು ಬಟ್ಟೆಯಲ್ಲಿ ಇಲ್ಲ ಒಂದು ಪ್ಲೇಟಲ್ಲಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಅಕಸ್ಮಾತ್ ನೀವು ಮುಚ್ಚಿಟ್ಕೊಳ್ಳಿಲ್ಲ ಅಂದರೆ ಹಿಟ್ಟೆಲ್ಲ ಗಾಳಿಗೆ ಡ್ರೈ ಆಗುತ್ತೆ ಮತ್ತು ನಮಗೆ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಪೂರ್ತಿಯಾಗಿ ಡ್ರೈ ಆಗುತ್ತೆ, ಎಲೆ ಒಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ನಾನಿವಾಗ ತೋರಿಸ್ತಿದ್ದೀನಲ್ಲ, ಆ ಥರ ಚಿಕ್ಕದಾಗಿ ಉಂಡೆಗಳು ಮಾಡಿಕೊಂಡು ನಾವು ಇದನ್ನು ಇವಾಗ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಚಪಾತಿ ಅಷ್ಟು ದೊಡ್ಡದಾಗಿ ಬೇಡ. ನಮ್ಮ ಹತ್ರ ಕರ್ಜಿಕಾಯಿ ಮೌಲ್ಡ್ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ನಾನಿವಾಗ ತೋರಿಸ್ತಿದ್ದೀನಲ್ಲ ಅಷ್ಟು. ನೋಡಿ, ಇವಾಗ ನಾನು 2 ಎಲೆ ಒಸದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಟಫಿಂಗ್ ಯಾವ ಥರ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಮತ್ತು ಇವಾಗ ನಾನು ಕರ್ಜಿಕಾಯಿ ಮೌಲ್ಡ್ಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಚ್ಕೊಂಡ್ರೆ ಸಾಕು. ಅದಾದಮೇಲೆ ಪದೇ ಏನು ಸ್ಪ್ರೆಡ್ ಮಾಡೋದು ಬೇಡ ಆಯಿಲ್ನ.
ಇವಾಗ ನಾನು ಹೊಸ್ಕೊಂಡಿದ್ನಲ್ಲ ಎಲೆ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಸ್ಟಫಿಂಗ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ಟಫಿಂಗ್ ಪೌಡರ್ನ 1 ಸ್ಪೂನಿಂದ 1.5 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಮೌಲ್ಡ್ ಫುಲ್ಲು ಅಲ್ಲಿ ಸೈಡಲ್ಲಿ ನಾವು ನೀರು ಹಚ್ಕೊಳ್ಬೇಕು. ಯಾಕೆಂದರೆ ಈ ಥರ ನೀರು ಹಚ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಓಪನ್ ಆಗೋದಿಲ್ಲ. ಇಲ್ಲಾಂದರೆ ಒಂದೊಂದ್ಸಲ ಡ್ರೈ ಆಗಿಬಿಟ್ಟು ಎಣ್ಣೆಲಿ ಹಾಕಿದ ತಕ್ಷಣ ಓಪನ್ ಆಗಿ ಪೌಡರೆಲ್ಲ ಆಚೆ ಬಂದುಬಿಡುತ್ತೆ. ನೀವು ಈ ಥರ ಮಾಡೋದ್ರಿಂದ ನಾವು ಕರ್ಜಿಕಾಯಿ ಕರಿಯುವಾಗ ಅದು ಓಪನ್ ಆಗೋದಿಲ್ಲ ಫ್ರೈ ಮಾಡುವಾಗ. ನೋಡಿ ಈ ಥರ ಸೈಡಲ್ಲಿರೋ ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗಿಬೇಕು. ತೆಗೆದು ಇವಾಗ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರನೇ ಬರುತ್ತೆ. ನೀವು ಇದೇ ಥರ ಪ್ರೊಸೀಜರ್ ಫಾಲೋ ಮಾಡ್ಕೊಳ್ಳಿ. ಇನ್ನೊಂದು ಸ್ಟಫಿಂಗ್ ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸುತ್ತ ನೀರು ಹಚ್ಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಎಷ್ಟೊತ್ತಿಟ್ರೂ ಅದಾದಮೇಲೆ ನೀವು ಎಣ್ಣೆಯಲ್ಲಿ ಕರಿಯುವಾಗ ಅದು ಓಪನ್ ಆಗೋದಿಲ್ಲ. ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ನಿಮ್ಮ ಹತ್ರ ಕರ್ಜಿಕಾಯಿ ಮೌಲ್ಡ್ ಈ ಥರ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಮೌಲ್ಡ್ ಇದ್ದರೆ ನೀವು ಆ ಥರ ಮಾಡ್ಕೊಳ್ಬೋದು. ಮೌಲ್ಡ್ ಇಲ್ಲ ಅಂತಂದರೆ ನೀವು ಇವಾಗ ಅದಕ್ಕೆ ಇದನ್ನು ಎಲೆ ಒಸ್ಕೊಂಡಿರ್ತೀರಲ್ಲ ಅದ್ರ ಸುತ್ತ ನೀರು ಹಚ್ಕೊಂಡು ಇದಕ್ಕೇ ಸ್ಟಫಿಂಗ್ ಪೌಡರ್ ಹಾಕಿ ಫಿಲ್ ಮಾಡ್ಕೊಳ್ಬೋದು. ನೀವು ಈ ಥರನೂ 2 ಥರನೂ ನಾನು ತೋರಿಸಿದ್ದೀನಿ. ಮೌಲ್ಡ್ ಇದ್ದರೆ ಯಾವ ಥರ ಮಾಡ್ಕೋಬೇಕು, ಮೌಲ್ಡ್ ಇಲ್ಲ ಅಂದರೆ ಕೂಡ ನಾವು ಕರ್ಜಿಕಾಯಿ ರೆಡಿ ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಸುತ್ತ ನೀರು ಹಚ್ಚಿ ಇವಾಗ ಈ ಥರ ಮಡ್ಚ್ಕೊಂಡು ಬರಬೇಕು ಒಂದು ಕಡೆಯಿಂದ. ನೀವು ಸೈಡಲ್ಲಿ ನೀಟಾಗಿ ಮಡಚಿ ಪ್ರೆಸ್ ಮಾಡಿ ನೀಟಾಗಿ ಮಡ್ಚ್ಕೋಬೇಕು. ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಓಪನ್ ಆಗುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಮಡ್ಚ್ಕೊಳ್ಬೇಕು. ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇರದೇ ಇರೋ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಬಟ್ಟೆ ಮುಚ್ಚಿಟ್ಕೊಳ್ಬೇಕು. ಇದೇ ಥರ ಎಲ್ಲ ಸ್ಟಫಿಂಗ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನಕ್ಕೆ ಬಟ್ಟೆ ಮುಚ್ಚಿಟ್ಕೊಂಡಿದ್ದೀನಿ ಅಂದರೆ ಅದು ಡ್ರೈ ಆಗಬಾರ್ದು, ಅದಕ್ಕೋಸ್ಕರ. ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಇಲ್ಲೊಂದು ಬಾಣಲಿಲಿ ಆಯಿಲ್ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂದರೆ ಹಾಕಿದ ತಕ್ಷಣ ಅದು ಕಪ್ಪಾಗುತ್ತೆ. ಕರ್ಜಿಕಾಯಿ ನೀಟಾಗಿ ಬೆಂದ್ಕೊಳ್ಳೋದಿಲ್ಲ, ಆದರೆ ಔಟ್ಸೈಡೆಲ್ಲ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಮೀಡಿಯಮಾಗಿ ಬಿಸಿಯಾಗಿದ್ದರೆ ಸಾಕು ಎಣ್ಣೆ. ನೀವು ಹಿಟ್ಟು ಹಾಕಿ ಚೆಕ್ ಮಾಡಿದಾಗ ನಿಧಾನವಾಗಿ ಅದು ಮೇಲೆ ಬರೋ ಅಷ್ಟು ಕಾದಿದ್ರೆ ಸಾಕು. ನೋಡಿ ಇವಾಗೆಲ್ಲ ಕರ್ಜಿಕಾಯಿ ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನಿಧಾನವಾಗಿ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ತನಕ ನೀವು ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದೇ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಟ್ರೈ ಮಾಡಿ. ಇವಾಗ ಇದಾಗಿದೆ. ಇದನ್ನು ಎತ್ತಿಟ್ಕೊಂಡು ಮಿಕ್ಕಿದೆಲ್ಲ ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ಲ ಆ ಕರ್ಜಿಕಾಯಿ ಕೂಡ ನಾನು ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ಎಷ್ಟೇ ದಿನ ಇಟ್ಟರು ಈ ಥರ ನೀವು ಮಾಡಿಕೊಂಡ್ರೆ ಕರ್ಜಿಕಾಯಿನ ಎಷ್ಟೇ ದಿನ ಇಟ್ಟರು ಅದು ಗರಿಯಾಗೇ ಇರುತ್ತೆ, ಸ್ವಲ್ಪನೂ ಮೆತ್ತಗಾಗೋದಿಲ್ಲ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಮಿಸ್ ಮಾಡದೆ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.